ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಮನ್ ಸೆಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾನು ಹಿಂದಿನ ವಿಡಿಯೋಸಲ್ಲಿ 3D ಮತ್ತು 4D ಬಗ್ಗೆ ತಿಳಿಸಿದ್ದೀನಿ. ಓಕೆ, ಸ್ಟಿಲ್ ಕೆಲವರು ಕ್ವಶನ್ ಕೇಳಿದ್ರಿ 3D ಬಗ್ಗೆ. ಓಕೆ, ಸೊ ನಾನೀಗ ನಿಮಗೆ ಈಸಿಯಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋನ ಪೂರ್ತಿ ವಾಚ್ ಮಾಡಿ, ನಿಮ್ಮ ಎಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ, 3D ಮೇಲೆ ಫೋಕಸ್ ಮಾಡಬೇಡಿ, 3Dನ ಇಗ್ನೋರ್ನ ಮಾಡಿ ಅಂತ. 3Dನ ಇಗ್ನೋರ್ನ ಮಾಡೋದು ಅಂತ ಹೇಳಿದ್ರೆ ನೀವು ಲೋಕನ ನೋಡಲೇಬಾರ್ದು ಅಂತಲ್ಲ, ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ನಿಮ್ಮ ಒಳಗೆ, ಓಕೆ, ನಿಮ್ಮೊಂದು 4D ವರ್ಲ್ಡ್ಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡಬೇಕು ಅನ್ನೋದ್ರ ಅರ್ಥ. ತಿಳಿಸ್ತಿದೆಯಲ್ಲ ನಿಮಗೆ? ಈ 3D ವರ್ಲ್ಡ್ ಅಂತ ಹೇಳಿದ್ರೆ ಈ ಒಂದು ಫಿಸಿಕಲ್ ವರ್ಲ್ಡ್. ಓಕೆ, ನಾವೇನ್ ನೋಡ್ತಾ ಇದ್ವಿ, ನಾವೇನ್ ಅನುಭವನ ಮಾಡ್ತಿದೀವಲ್ವಾ, ಈ ಒಂದು ಹೊರಗಿನ ವರ್ಲ್ಡ್ ನ ನಾವು 3D ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಈ ಒಂದು 3D ವರ್ಲ್ಡ್ ನಿಮ್ಮ ಹಿಂದಿನ ಆಲೋಚನೆಗಳು, ನಿಮ್ಮ ಒಂದು ಭಾವನೆಗಳು, ಸೊ ಇದ್ರ ಎಲ್ಲದರ ಒಂದು ರಿಫ್ಲೆಕ್ಷನ್, ಒಂದು ಪ್ರತಿಬಿಂಬ ಇಲ್ಲಿ ಕಾಣ್ತಾ ಇರೋದು. ಅಂದ್ರೆ ನೀವು ಏನು ಹಿಂದೆ ಕ್ರಿಯೇಟ್ ನ ಮಾಡ್ತಾ ಇದ್ರಿ, ಆಲೋಚನೆಗಳನ್ನ ಕ್ರಿಯೇಟ್ ನ ಮಾಡ್ತಿದ್ರಿ 4D ಒಳಗಡೆನೆ ನೀವು ಏನ್ ಕ್ರಿಯೇಟ್ ನ ಮಾಡಿದ್ರಿ, ಅದರ ಒಟ್ಟು ರಿಸಲ್ಟ್ ಈಗ ಕಾಣ್ತಾ ಇದ್ದೀರಾ. ಇದು ನಿಮ್ಮ ಹಳೆಯ ಯೋಚನೆಗಳ ರಿಸಲ್ಟ್, ಅದಕ್ಕೆ ಹೇಳ್ತಿರೋದು. ಸೊ ಇಲ್ಲಿ ನಿಮ್ಮ ಯೋಚನೆಗಳು, ಹಿಂದಿನ ಯೋಚನೆಗಳು ಏನಾಗ್ತಿದೆ, ರಿಫ್ಲೆಕ್ಷನ್ ಆಗ್ತಿದೆ. ಸೊ ಇದನ್ನ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಈಗ ನ್ಯೂ ಸೀಡ್ ಆಫ್ ಅಸಂಪ್ಷನ್ ನ, ಅಫರ್ಮೇಷನ್ ನ ಮುಖಾಂತರ ನೀವು ಹೊರಗಿನ ರಿಯಾಲಿಟಿನ ಕ್ರಿಯೇಟ್ ನ ಮಾಡುವಂಥದ್ದು. ಸೊ ಹಳೆಯ ಒಂದು ಯೋಚನೆಗಳ ಒಟ್ಟಾರೆ ಒಂದು ಪ್ರತಿಫಲನ, ಒಂದು ಪ್ರತಿಬಿಂಬ ಈಗ ನಿಮ್ಗೆ ಶೋ ಅಪ್ ಆಗ್ತಿದೆ ಹೊರಗಡೆ. ಈಗ ನೀವೇನು ಪ್ರೆಸೆಂಟ್ ಸಿಚುವೇಶನ್ ಫೇಸ್ ನ ಮಾಡ್ತಿದ್ರ, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮೊಂದು ರಿಲೇಷನ್ಗೆ ಸಂಬಂಧಪಟ್ಟಂತಿರ್ಬೋದು, ಯಾವುದೇ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂತಿರ್ಬೋದು. ಓಕೆ, ಇದು ಈಗಿನ ಪ್ರೆಸೆಂಟ್ ಕ್ರಿಯೇಷನ್ ಅಲ್ಲ, ನಿಮ್ಮ ಹಿಂದಿನ ಹಳೆಯ ಯೋಚನೆಗಳ ಪ್ರೋಗ್ರಾಮ್ ಏನಿತ್ತು ಅದರ ಒಟ್ಟಾರೆ ಪ್ರತಿಫಲ ಆಗಿರುವಂಥದ್ದು. ಓಕೆ, ಇಲ್ಲಿ ಏನು, ಸಿಂಪ್ಲಿ ಹ್ಯಾವ್ ಟು ಚೇಂಜ್ ಯುವರ್ ಪ್ರೋಗ್ರಾಮ್ ಅಷ್ಟೇ. ನಿಮ್ಮ ಇನ್ನರ್ ಪ್ರೋಗ್ರಾಮ್ನ ಚೇಂಜ್ ಮಾಡ್ಕೋಬೇಕಾಗಿದೆ, ನಿಮ್ಮ 4D ಮೇಲೆ ವರ್ಕ್ ಮಾಡಬೇಕಾಗಿದೆ ಅಷ್ಟೇ. ಈಗ ನಾವು ರಿಲೇಶನ್ಶಿಪ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಒಂದು 3D 4Dನ ಅಪ್ಲೈ ಮಾಡೋಣ. ಓಕೆ, ಈ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆದಾಗ ನಿಮಗೆ ಈಸಿ ಆಗುತ್ತೆ. ಓಕೆ, ಈಗ SP ರಿಲೇಟೆಡ್ ಅಥವಾ ರಿಲೇಶನ್ಶಿಪ್ ರಿಲೇಟೆಡ್ ನಾನು ಇದ್ರ ಬಗ್ಗೆ ಹೇಳ್ತಿರೋದು. ಓಕೆ, ನೀವು ಏನು ಯೋಚನೆ ಮಾಡ್ತೀರಾ, ಅವರು ನನಗೆ ಗಮನನ ಕೊಡ್ತಿಲ್ಲ, ಶಿ ಇಬ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ಸೊ ಅವರು ನನಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ಇಲ್ಲಿ ಈ ಥಾಟ್ನ ನೀವು ಏನು ರೇಡಿಯೇಟ್ ಮಾಡ್ತಿದ್ದೀರಾ, ಓಕೆ, ಇದು ಅಗೇನ್ ಫೀಲಿಂಗ್ ಆಗುತ್ತೆ, ಅಗೇನ್ ಡೌಟ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಇದು ಕ್ರಿಯೇಟ್ ಆಗ್ತಾ ಏನಾಗ್ತಿದೆ, ಮತ್ತೆ ನಿಮಗೆ ರಿಪೀಟ್ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ. ಇಲ್ಲಿ ನೀವೇನ್ ಮಾಡ್ತೀರಾ, ಯಾವಾಗ್ಲೂ ಈ ರೀತಿ ಸಿಚುವೇಶನ್ ಇದ್ದಾಗ ನೀವು ಪದೇ ಪದೇ ಏನ್ ಮಾಡ್ತಿದ್ದೀರಾ, ಸೊ ಇದನ್ನ, ಓಕೆ, ಅವರು ನನ್ನ ಬಗ್ಗೆ, ಓಕೆ, ಅವರು ನನಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಈ ತರ ಅಸಂಪ್ಷನ್ ಥಾಟ್ ನ ನೀವೇನ್ ಕ್ರಿಯೇಟ್ ನ ಮಾಡ್ತಿದ್ದೀರಾ, ಸೊ ಇದು ಇನ್ನ ಡಿಸ್ಟೆನ್ಸ್ ನ ಕ್ರಿಯೇಟ್ ನ ಮಾಡ್ತಿದೆ. ಸೊ ಇದನ್ನ ನೀವು ಇಗ್ನೋರ್ನ ಮಾಡಬೇಕು. ಈ ಒಂದು 3Dಯಲ್ಲಿ ನೀವು, ಓಕೆ, ಅವರು ಮೆಸೇಜ್ ಮಾಡ್ತಿದ್ದೀರಾ, ಅವರು ಕಾಲ್ ಮಾಡ್ತಿದ್ದೀರಾ, ನೀವು ಯಾವಾಗಲೂ ಕೂಡ ಪದೇ ಪದೇ ಫೋನ್ನ ಚೆಕ್ ಮಾಡೋದಿಲ್ಲ. ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಜಸ್ಟ್ ಟು ವರ್ಕ್ ಆನ್ ಇನ್ನರ್. ಓಕೆ, ನಿಮ್ಮ ಇನ್ನರ್ ಮೇಲೆ ನೀವು ವರ್ಕ್ನ ಮಾಡಬೇಕು, 4D ಮೇಲೆ ವರ್ಕ್ನ ಮಾಡಬೇಕು. ಅಂದರೆ ನಾನು ಆಲ್ರೆಡಿ ಲವ್ಡ್, ಚೂಸನ್, ಈ ರೀತಿಯಾಗಿ ಹೇಳ್ಕೊಬೇಕು. ಆ ಒಂದು ಬ್ಯೂಟಿಫುಲ್ ಬಾಂಡಿಂಗ್ಗೆ, ಬ್ಯೂಟಿಫುಲ್ ರಿಲೇಶನ್ಶಿಪ್ಗೆ ನಾನು ಅರ್ಹನಿದ್ದೀನಿ ಅಂತ ನೀವು ಹೇಳ್ಕೊಬೇಕು. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅಂದರೆ ಐ ಆಮ್ ಚೂಸನ್, ಐ ಆಮ್ ಲವ್ಡ್. ಓಕೆ, ಈ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ಈ ಥಾಟ್ಸ್ಗಳು, ಅಗೇನ್ ಈ ಒಂದು ಥಾಟ್ಸ್ಗಳು ಏನಾಗುತ್ತೆ, 4D ಅಸಂಪ್ಷನ್ ಆಗಿ ನಿಮಗೆ ರಿಯಾಲಿಟಿಗೆ ಅಲೈನ್ ಆಗುತ್ತೆ. ಇಲ್ಲಿ ನೀವು ಸಿಂಪಲ್ ಆಗಿ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಜಸ್ಟ್ ಟು ವರ್ಕ್ ಆನ್ ಇನ್ನರ್. ಓಕೆ, ನಿಮ್ಮ ಅಸಂಪ್ಷನ್ ಅಲ್ಲಿ ನೀವು ರಿಪೀಟೆಡ್ ಆಗಿ ಇದನ್ನ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಪಾಸ್ಟ್ ಮತ್ತೆ ಅಳ್ದನೆ ನೀವು ಈ ತರ ಬರ್ತಾ ಇಲ್ಲ, ಮೆಸೇಜ್ ಬರ್ತಿಲ್ಲಲ್ಲ, ಕಾಲ್ ಬರ್ತಿಲ್ಲಲ್ಲ ಅಂತ ನೀವು ಈ ತರ ಕನೆಕ್ಟ್ ನ ಮಾಡ್ತಿದ್ರೆ, ಓಕೆ, ಅವ್ರು ನಾನು ಮಾತಾಡಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ನೋಡಿ ಏನಾಗ್ತಿದೆ, ನಿಮ್ಗೆ ಅನ್ಕಾನ್ಸಿಯಸ್ಲಿ ಗೊತ್ತಿಲ್ಲದೇನೆ ನೀವು ಈ ರೀತಿ ಥಾಟ್ ನ ಆಗ್ತಾ ಇದ್ದೀರಾ, ಈ ರೀತಿ ಅಸಂಪ್ಷನ್ ನ ನೀವು ಕ್ರಿಯೇಟ್ ನ ಮಾಡ್ತಿದ್ದೀರಾ, ಯಾವಾಗ್ಲೂ ಕೂಡ ಸೆಲ್ಫ್ ವಿಜುವಲೈಸ್ ಮಾಡ್ತಿದ್ದೀರಾ ನೆಗೆಟಿವ್ ಆಗಿ. ಸೊ ಅದನ್ನ ಫ್ಲಿಪ್ ನ ಮಾಡಿ ಪಾಸಿಟಿವ್ ಆಗಿ ನೀವು ಇದನ್ನ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಅದನ್ನು ಆಗ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಹೇಳ್ಕೊಬೇಕು, ನಾನು ಆಲ್ರೆಡಿ ಆ ಪ್ರೀತಿಗೆ ಅರ್ಹಳಿದ್ದೀನಿ. ಓಕೆ, ಅವ್ರು ನನಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಇಲ್ಲಿ ಮೊದಲು ಕ್ರಿಯೇಟ್ ಆಗ್ಬೇಕಲ್ವಾ ನಿಮ್ಮ ಇನ್ನರ್ ಅಲ್ಲಿ, ಅವರು ನನಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಓಕೆ, ಅವರು ನನಗೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರೀತಿನ ತೋರಿಸ್ತಾ ಇದ್ದಾರೆ. ಅಂದ್ರೆ ನೀವ್ ಹೇಳ್ಕೋಬೇಕು. ಯಾಕಂತ ಹೇಳಿದ್ರೆ, ನಾನು ಲವ್ಡ್ ಇದ್ದೀನಿ, ನಾನು ವ್ಯಾಲ್ಯೂಡ್ ಇದ್ದೀನಿ, ಓಕೆ, ನಾನು ಚೂಸನ್ ಆಗಿದ್ದೇನೆ, ಈ ರೀತಿಯಾಗಿ ಹೇಳ್ಕೊಬೇಕು. ಈ ರೀತಿ ಮಾಡಿದಾಗ ನೀವು ರಿಲೇಶನ್ಶಿಪ್ ಅಲ್ಲಿ ಯಾರನ್ನು ಕೂಡ ಚೇಸ್ನ ಮಾಡೋದಿಲ್ಲ, ನೀವು ಚೂಸನ್ ಆಗಿರ್ತೀರಾ. ಓಕೆ, ಇಲ್ಲಿ ಯಾವ್ದು ಇಂಪಾರ್ಟೆಂಟು, ಚೇಸ್ನ ಮಾಡಿದ್ರೆ 3Dಗೆ ಇದಾಗ್ತೀರಾ, ಅದು ಡಿಲೇ ಆಗ್ತಾ ಇರುತ್ತೆ. ಯಾವಾಗ್ಲೂ ಕೂಡ ನಿಮ್ಗೆ ಅಪೋಸಿಟ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಅಂದ್ರೆ ಅಪೋಸಿಟ್ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಮ ಇನ್ನರ್ನ ಚೂಸ್ ಮಾಡ್ಕೊಂಡಾಗ, 4D ಅಸಂಪ್ಷನ್ ಮೇಲೆ ವರ್ಕ್ ಮಾಡಿದಾಗ, ಸೊ ನಿಮ್ಗೆ ರಿಯಾಲಿಟಿ ನ್ಯಾಚುರಲಿ ಕ್ರಿಯೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. SP ರಿಲೇಟೆಡ್, ರಿಲೇಶನ್ಶಿಪ್ ರಿಲೇಟೆಡ್ ಇದು. ಓಕೆ, ಚೇಸ್ನ ಮಾಡೋ ಬದಲು ಚೂಸ್ನ ಮಾಡ್ಕೊಳ್ಳಿ. ಯಾವೊಂದು ಐಡೆಂಟಿಟಿಲಿ ನಾನು ಇರ್ಬೇಕಂತ, ಐ ಆಮ್ ವ್ಯಾಲ್ಯೂಡ್, ಐ ಆಮ್ ಲವ್ಡ್, ಐ ಆಮ್ ಆಲ್ರೆಡಿ ಇನ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ಓಕೆ, ಈ ರೀತಿ ನೀವು ಚೂಸನ್ನ ಮಾಡ್ಕೊಂಡಾಗ, ಸೊ ನಿಮಗೆ ರಿಸಲ್ಟ್ಸ್ ನ್ಯಾಚುರಲಿ ಬರುತ್ತೆ. ಇದು ನೀವು ಅಸಂಪ್ಷನ್ ಮಾಡ್ತಾ 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 ಏನಾಗುತ್ತೆ, ನ್ಯಾಚುರಲಿ ನಿಮ್ಮ ಎನರ್ಜಿ ಕೂಡ ಶಿಫ್ಟ್ ಆಗುತ್ತಲ್ವಾ, ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗುತ್ತೆ, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಕೂಡ ಚೇಂಜಸ್ ಆಗುತ್ತೆ. ಓಕೆ, ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ನಿಮ್ಮ ಮೇಲೆ ತುಂಬಾನೇ ಚೆನ್ನಾಗಾಗುತ್ತೆ. ಸೊ ರಿಸಲ್ಟ್ಸ್ ಇಸ್ ವೆರಿ ನ್ಯಾಚುರಲ್.
ನಾನು ಇದ್ರ ಬಗ್ಗೆ ಪ್ರಿವಿಯಸ್ ಟೈಮ್ ಕೂಡ ವಿಡಿಯೋನ ಮಾಡಿದ್ದೀನಿ 3D ಮತ್ತು 4D ಬಗ್ಗೆ. ಓಕೆ, ಆ ವಿಡಿಯೋನ ಕೂಡ ವಾಚ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟಲ್ಲಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.